ನಮಸ್ಕಾರಪ್ಪ ಎಲ್ಲರಿಗೂ. ನಾವು ಇವತ್ತು ಬೆಳಗ್ಗೆ ಎದ್ದು 400 ಕಿಲೋಮೀಟರ್ ದೂರ ಇರೋ ಒಂದು ನರಸಿಂಹ ಟೆಂಪಲಿಗೆ ಹೊಂಟಿದ್ವಿ. ಅದಕ್ಕೆ ನಮ್ಮ ಕಸಿನ್ ರೊಚ್ಚಿಗೆ ಎದ್ದು ಆಟೋಬಾನ್ದಾಗ 195 ಕಿಲೋಮೀಟರ್ ಪರ್ ಅವರ್ ಕಾರ್ ಡ್ರೈವ್ ಮಾಡತ್ತಿದ್ದ. ಜರ್ಮನ್ ಆಟೋಬಾನ್ ಒಳಗೆ ಸ್ಪೀಡ್ ಲಿಮಿಟ್ ಇರೋದಿಲ್ಲ ರೀ, ನೀವು ಎಷ್ಟು ಬೇಕಾದರೂ ಸ್ಪೀಡ್ ಹೋಗ್ಬೋದು. ಇನ್ನೊಂದು ಖುಷಿ ವಿಷಯ ಏನಂದ್ರೆ ರೀ, ಈ ಜರ್ಮನ್ದು ಇದೊಂದು ಸಿಟಿಗೆ ಅವರೇ ಒಂದು ಹೆಸರಿಟ್ಟಾರ, ಸಿಂಹಾಚಲ ಅಂತ ಹೇಳಿ. ಅದು ಭಾಳ ಖುಷಿ ಆಯಿತು ಕೇಳಿ. ಮತ್ತು ಆ ಏರಿಯಾ ನೋಡ್ರಿ ಎಷ್ಟು ಬ್ಯೂಟಿಫುಲ್ ಐತಿ. ಫುಲ್ ನೇಚರ್ ಅಂತೂ ಅಮೇಝಿಂಗ್ ಆಗಿತ್ತು. ಮತ್ತು ಆಕಳಗಳೆಲ್ಲ ಅಡ್ಡಾಡತ್ತಿದ್ದು, ಲಿಟ್ರಲಿ ಸ್ವಿಟ್ಜರ್ಲ್ಯಾಂಡ್ ಫೀಲ್ ಕೊಡಾತಿತ್ತದ. ಮತ್ತು ಫೈನಲಿ ನಾವು ಬಂದು ಟೆಂಪಲಿಗೆ ರೀಚ್ ಆದ್ವಿ. ಟೆಂಪಲ್ ನೋಡಿ ನನಗಂತೂ ಭಾಳ ಇಮೋಷ್ನಲ್ ಫೀಲ್ ಆಯ್ತು ನೋಡ್ರಿ. ಯಾಕಂದರೆ ಇಷ್ಟು ಬ್ಯೂಟಿಫುಲ್ ಆಗಿರೋ ಟೆಂಪಲ್ಲು ಜರ್ಮನಿ ಒಳಗೆ ಸಿಗೋದು ಭಾಳ ಕಷ್ಟ. ಬಿಕಾಸ್ ನಾವು ಆಲ್ರೆಡಿ ಇಂಡಿಯಾದಾಗ ಗುಡಿ ಎಲ್ಲ ಮಿಸ್ ಮಾಡ್ಕೊಳತ್ತೀವಿ, ಫ್ಯಾಮಿಲಿ ಎಲ್ಲ. ಸೊ ಇದೊಂದು ಏನೋ ಫ್ಯಾಮಿಲಿ ಥರ ಫೀಲ್ ಆಯಿತು. ಪ್ಲಸ್ ಅವರೆಲ್ಲ ಭಗವದ್ಗೀತಾ ಮತ್ತು ಡಿಫ್ರೆಂಟ್ ಕೃಷ್ಣ ಬುಕ್ನೆಲ್ಲ ಇಟ್ಟಿದ್ರು. ಭಾಳ ಪುಣ್ಯ ಮಾಡಿ ಅನ್ಸುತ್ತೆ ನಾವು ಸನಾತನ ಧರ್ಮದಾಗ ಹುಟ್ಟಿದ್ದಕ್ಕೆ. ಬಿಕಾಸ್ ನಮ್ಮ ಕಲ್ಚರ್ ನೀವು ಇಷ್ಟು ಚಂದ ಅಡಾರ್ ಮಾಡ್ತಾರೆ, ಅದನ್ನು ಎಕ್ಸೆಪ್ಟ್ ಮಾಡ್ತಾರೆ. ಬಿಕಾಸ್ ನಮ್ಮ ಕಲ್ಚರ್ ಇಷ್ಟು ಪ್ಯೂರ್ ಐತೆ ಅಂತ ಅವ್ರಿಗೆ ಗೊತ್ತೈತಿ. ಅವರೇ ಎಷ್ಟು ಬ್ಯೂಟಿಫುಲ್ ಆಗಿರೋ ಇಂಡಿಯನ್ ಫುಡ್ ಕುಕ್ ಮಾಡಿದರು, ಪನೀರು, ರೈಸು ಮತ್ತು ಚಟ್ನಿ ಎಲ್ಲ ಸೇರಿ. ಮತ್ತು ಅವ್ರದ್ದೇ ಆದ ಒಂದು ಫಾರ್ಮ್ ಐತಿ, ಅದರೊಳಗೆ ಅವರು ಆಕಳ ಮತ್ತು ಎತ್ತು ಎಲ್ಲ ಸಾಕಿದ್ರು. ಆಮೇಲೆ ಗುಡಿ ಎಲ್ಲ ಮುಗಿಸ್ಕೊಂಡು ವಾಪಸ್ ಮನೆಗೆ ಹೋಗ್ಬೇಕನ್ನೋಷ್ಟಿಗೆ ಒಂದು ಕಾಫಿ ಬ್ರೇಕ್ ತೊಗೊಂಡಿದ್ವಿ ನಾವು. ಬಿಕಾಸ್ ಆಬ್ವಿಯಸ್ಲಿ 400 ಕಿಲೋಮೀಟ್ರ್ ವಾಪಸ್ ಡ್ರೈವ್ ಮಾಡಬೇಕಿತ್ತು ನಾವು.